ಸಗಣಿ ಮನಿ ಸಾರಿಸೋದಂದ್ರ ಕೈಗೆ ನೇಲ್ ಪಾಲಿಶ್ ಹಚ್ಕೊಳ್ಳೋಷ್ಟು ಆರಾಮಲ್ಲ. ಮಜಾ ಈಗ ಬರ್ತೈತಿ. ಜೀ ಕನ್ನಡ ವಾಹಿನಿಯು ತನ್ನ ವೀಕ್ಷಕರಿಗೆ ಹೊಸದಾದ ಮನೋರಂಜನೆಯ ಅನುಭವವನ್ನು ಒದಗಿಸಲು ಹಳ್ಳಿ ಪವರ್ ಎಂಬ ರಿಯಾಲಿಟಿ ಶೋನೊಂದಿಗೆ ಸಜ್ಜಾಗಿದೆ. ಈ ಶೋನ ಪ್ರೋಮೋ ಇದೀಗ ರಿಲೀಸ್ ಆಗಿದ್ದು ಪ್ರೇಕ್ಷಕರಲ್ಲಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಒಲಿ ಮುಂದ ಕುಂತು ಒಗ್ಯಾಗ ಅಡಿಗೆ ಮಾಡೋದು ಅಂದ್ರ ರಂಗಿನ್ ಲೈಟಿನ್ ಮಿಂಚ್ನಾಗಿ ಡ್ಯಾನ್ಸ್ ಮಾಡೋಷ್ಟು ಸಲೀಸಲ್ರಿ. ಖ್ಯಾತ ನಿರೂಪಕ ಅಕುಲ್ ಬಾಲಾಜಿ ಅವರ ನಿರೂಪಣೆಯೊಂದಿಗೆ ಹಳ್ಳಿ ಪವರ್ ರಿಯಾಲಿಟಿ ಶೋ ಕರ್ನಾಟಕದ ಗ್ರಾಮೀಣ ಜೀವನದ ಸೊಗಡನ್ನು ಆಧುನಿಕ ರಿಯಾಲಿಟಿ ಶೋ ಶೈಲಿಯಲ್ಲಿ ಪ್ರಸ್ತುತಪಡಿಸುವ ಭರವಸೆಯನ್ನು ನೀಡಿದೆ. ಹಳ್ಳಿಯ ಜಾನುವಾರು ಜೊತೆ ಬಾಳದು ಅಂತಂದ್ರೆ ಪೇಟೆ ಎಸಿ ರೂಮ್ನ್ಯಾಗ ಮಲ್ಕೊಳ್ಳುವಷ್ಟು ಆರಾಮಲ್ಲ ಎಂದು ಪ್ರೋಮೋನಲ್ಲಿ ನಿರೂಪಕ ಅಕುಲ್ ಸ್ವಾಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಳ್ಳಿಯ ಜಾನುವಾರು ಜೊತೆ ಬಾಳೋದಂದ್ರ ಯಾಟೆ ಎಸಿ ರೂಮ್ನಾಗ ಮಳ್ಕೊಳ್ಳುವಷ್ಟು ಆರಾಮಲ್ಲ. ಇನ್ನು ರಗಡ್ ಮಜಾ ಈಗ ಬರ್ತೈತಿ ಎಂದು ಪಪ್ಪಿ ಸಿನಿಮಾದ ಬಾಲನಟ ಹೇಳಿದ್ದಾನೆ. ರಗಡ ಮಜಾ ಈಗ ಬರ್ತೈತಿ. ಸದ್ಯ ಈ ಪ್ರೋಮೋ ಇದೀಗ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಹಳ್ಳಿ ಪವರ್ ಎಂಬ ಈ ರಿಯಾಲಿಟಿ ಶೋ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿ, ಜನರ ಶಕ್ತಿ ಮತ್ತು ಅವರ ಜೀವನ ಶೈಲಿಯನ್ನು ಆಧರಿಸಿದ ಒಂದು ಹೊಸ ಕಾರ್ಯಕ್ರಮವಾಗಿದೆ. ಈ ಶೋ ಗ್ರಾಮೀಣ ಪ್ರದೇಶದ ಜನರ ಸಾಮರ್ಥ್ಯ, ಪ್ರತಿಭೆ ಮತ್ತು ಜೀವನದ ಸರಳತೆಯನ್ನ ಎತ್ತಿ ತೋರಿಸುವ ಗುರಿಯನ್ನು ಹೊಂದಿದೆ. ಈ ರಿಯಾಲಿಟಿ ಶೋ ತಮ್ಮ ಟ್ಯಾಲೆಂಟ್ ಅನ್ನ ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಅಲ್ಲದೆ ಹಳ್ಳಿ ಜೀವನದ ಸವಿಯನ್ನ ಆಧುನಿಕ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನವನ್ನ ಈ ರಿಯಾಲಿಟಿ ಶೋ ಮಾಡಲಿದೆ. ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಹಳ್ಳಿ ಜೀವನದ ಉತ್ಸಾಹಭರಿತ ಚಟುವಟಿಕೆಗಳ ಝಲಕ್ ಕಾಣಿಸಿದೆ. ಈ ಶೋನ ಕಾನ್ಸೆಪ್ಟ್ ಗ್ರಾಮೀಣ ಜೀವನದ ಆಕರ್ಷಣೆಯನ್ನ ಕೇಂದ್ರೀಕರಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈ ಶೋ ಕೇವಲ ಮನೋರಂಜನೆಯ ಉದ್ದೇಶವನ್ನ ಮಾತ್ರವಲ್ಲದೆ ಹಳ್ಳಿ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸುವ ಒಂದು ಕಾರ್ಯಕ್ರಮವಾಗಲಿದೆ. ಹಳ್ಳಿ ಬದುಕನ್ನು ಕಲಿಸೋ ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋನಲ್ಲಿ 18 ರಿಂದ 28 ವಯಸ್ಸಿನ ಸಿಟಿ ಮಾಡರ್ನ್ ಯುವತಿಯರು ಆಡಿಷನ್ನಲ್ಲಿ ಭಾಗವಹಿಸಿದ್ದರು. ಈ ಪೈಕಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕ ಅಕುಲ್ ಬಾಲಾಜಿಯವರು ಹಳ್ಳಿ ಪವರ್ ಶೋನ ನಿರೂಪಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಜನಮನ ಗೆದ್ದಿರುವ ಅಕುಲ್ ಈ ಶೋಗೆ ವಿಶೇಷ ಆಕರ್ಷಣೆಯನ್ನು ತಂದುಕೊಡಲಿದ್ದಾರೆ. ಪ್ರೋಮೋದಲ್ಲಿ ಅಕುಲ್ ಬಾಲಾಜಿಯವರ ಉತ್ಸಾಹಭರಿತ ಧ್ವನಿ ಆಕರ್ಷಕವಾಗಿದೆ. ಹಾಗೆ ಈ ಶೋ ಬಗ್ಗೆ ನಿಮಗೆ ಏನನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.